ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಮಂದಿಯ ವಿವರ ರಿವೀಲ್ ಆಗಿದೆ, ಬಹಿರಂಗಗೊಂಡಿದೆ. ಒಂದು ಭೂಮಿಕ್ 20 ವರ್ಷ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಮಂದಿಯ ವಿವರ ಬಹಿರಂಗ. ಭೂಮಿಕ್ 20 ವರ್ಷ, ಸಹನಾ ಬರೀ 19 ವರ್ಷ, ಪೂರ್ಣಚಂದ್ರ 32 ವರ್ಷ, 20 ವರ್ಷದ ಅಪರಿಚಿತ, ಚಿನ್ಮಯಿ 19 ವರ್ಷ, ದಿವಾನ್ವಿ 13 ವರ್ಷ, ದಿವಾನ್ಶಿ, ಶ್ರವಣ್ 20 ವರ್ಷ, ಚಿಂತಾಮಣಿ ವಯಸ್ಸು ಖಾತ್ರಿಯಾಗಿಲ್ಲ, ದೇವಿ 29 ವರ್ಷ, ಆಂಧ್ರ ಪ್ರದೇಶ ಮೂಲದವರು, ಶಿವಲಿಂಗ್ 17 ವರ್ಷ, ಕಣ್ಣೂರು ಕೇರಳದ ಮೂಲದವರು, ಮನೋಜ್ 33 ವರ್ಷ, ಅಕ್ಷತಾ ಮಂಗಳೂರು. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಮಂದಿಯ ವಿವರ ಈಗ ಬಹಿರಂಗಗೊಂಡಿದೆ. ಭೂಮಿಕ್ 20 ವರ್ಷ, ಸಹನಾ 19 ವರ್ಷ, ಹೀಗೆ ಒಬ್ಬರ ಮೇಲೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಪೂರ್ಣಚಂದ್ರ 32 ವರ್ಷ, 20 ವರ್ಷದ ಅಪರಿಚಿತ, ಅಕ್ಷತಾ, ಚಿನ್ಮಯ್, ದಿವಾನ್ಶಿ, ಹೀಗೆ 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಯಾರಿಗೋಸ್ಕರ? RCB ತಾರೆಗಳಿಗೋಸ್ಕರ. RCB ತಾರೆಯರೆಲ್ಲರೂ ಕೂಡ ಕರ್ನಾಟಕದವರಲ್ಲ, ಹೊರ ರಾಜ್ಯದವರು. ಕನ್ನಡ ಬಿಟ್ಟು ಕನ್ನಡದ ಗಂಧ ಗಾಳಿ ಗೊತ್ತಿಲ್ಲ ಆ ತಾರೆಯರಿಗೆ. ಹಿಂದಿ ಭಾಷಿಕರಾದಂತಹ RCB ಸ್ಟಾರ್ಗಳನ್ನ ನೋಡೋದಕ್ಕೆ ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡಿಗರಾದಂತಹ ಅಭಿಮಾನಿಗಳು ಸ್ಟಾರ್ ನಟರನ್ನ ನೋಡೋದಕ್ಕೆ ಹೋದ್ರು. ರಾಜಕಾರಣಿಗಳ ಫೋಟೋಶೂಟ್ ಶೋಕಿ, ಪೊಲಿಟಿಷಿಯನ್ಗಳ ಬೇರೆ ಬೇರೆ ತರಹದ ತೀಟೆ ತೆವಲಿಗೋಸ್ಕರ ಲಕ್ಷಾಂತರ ಜನರನ್ನ ಚಿನ್ನಸ್ವಾಮಿ ಮತ್ತು ವಿಧಾನಸೌಧದ ಮುಂಭಾಗ ಬರೆಸ್ಕೊಂಡ್ರು. ಈ RCB ಸಂಭ್ರಮವನ್ನೇ ಇಟ್ಕೊಂಡು 1 ವರ್ಷ ರಾಜಕೀಯ ಮಾಡೋಣ ಅಂತೇಳಿ ಒಂದು ವರ್ಗ, ಯುವ ಜನಾಂಗಕ್ಕೆ RCBಯ ಸ್ಟಾರ್ ಪ್ರದರ್ಶನ 1 ವರ್ಷವಾದ್ರೂ ಮನಸ್ಸಲ್ಲಿ ಹಂಗೆ ಇಟ್ಕೊಂಡು ಸದಾಕಾಲ ಕಾಂಗ್ರೆಸ್ಸು 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 ಅಂತ ಹೇಳಿ ನರಳಾಡ್ತಾರೆ ಅನ್ನೋದನ್ನೇ ಮನಸ್ಸಲ್ಲಿಟ್ಕೊಂಡು ಈ ತರಹದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರೆ ಗೊತ್ತಿಲ್ಲ. ಪ್ರಾಣ ಕಳ್ಕೊಂಡವರು ಕನ್ನಡಿಗರು. ಸ್ಟಾರ್ ಕ್ರಿಕೆಟ್ ಸ್ಟಾರ್ಗಳು ನೆನ್ನೆ ಬಂದ್ರು, ಅವರು ತಲೆ ಮೇಲೆ ಒಂದು ಪೇಟ ಹಾಕಲಾಯಿತು, ಕುತ್ತಿಗೆಗೆ ಶಾಲು ಹಾಕಲಾಯಿತು, ಅವರು ಕೈ ಕೊಡುಕೊಂಡು ಇವತ್ತು ಅವರವರು ರಾಜ್ಯಕ್ಕೆ ಹೋಗಿದ್ದಾರೆ. ಒಬ್ಬ ದೆಹಲಿ, ಇನ್ನೊಬ್ಬ ಪಂಜಾಬ್, ಹೀಗೆ ನಾನಾ ರಾಜ್ಯಗಳ ಜನ ಅವರು. ನಮ್ಮ ಜನನು ಇನ್ನೂ ಹೆಣ ಎತ್ತಿ ಕಂಪ್ಲೀಟ್ ಆಗಲಿಲ್ಲ, ಬಿದ್ದ ಹೆಣನ ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಮರಣೋತ್ತರ ಪರೀಕ್ಷೆ ಇವತ್ತಾಗಿದೆ. ನಾವು ನಮ್ಮ ಜನರನ್ನು ಕಳ್ಕೊಂಡಿದ್ದೀವಿ. 10 ಮಂದಿ ಸಾವು ಅನ್ನೋದಾದರೆ ಇದು ಸಣ್ಣ ಮಾತೇನ್ರಿ. ಇದು ಕುಂಭಮೇಳ ಪ್ರಯಾಗ್ರಾಜಲ್ಲೂ ಕೂಡ ಆರಂಭದ 1 ವಾರ ಕಾಲ್ತುಳಿತ ಆಗಿರಲಿಲ್ಲ. 1 ವಾರ ಆದ ನಂತರ ಅತಿರೇಕದ ಸಂಖ್ಯೆ ಜಾಸ್ತಿ ಆದಾಗ ಕಾಲ್ತುಳಿತ ಆಯಿತು. ಅದರ ಅರ್ಥ ಎಲ್ಲೂ ಕಾಲ್ತುಳಿತ ಆಗಬಾರ್ದು. ಇಲ್ಲೂ ಅಂತಲ್ಲ, ಕುಂಭಮೇಳದಲ್ಲಂತಲ್ಲ, ಎಲ್ಲೂ ಕೂಡ ಕಾಲ್ತುಳಿತಗಳಂತಹ ದುರಂತಗಳಾಗಬಾರ್ದು. ಆಗಬಾರ್ದು ಅಂದರೆ ಅನುಸರಿಸಬೇಕಾದ ಕೆಲ ವೈಜ್ಞಾನಿಕ ಮಾರ್ಗಗಳಿದ್ದಾವೆ. ಈ ಮೂದೇವಿಗಳು ಅದನ್ನು ಅನುಸರಿಸಿಲ್ಲ. ದಯಾನಂದ ಸಾಹೇಬರಿಗೆ ಟೈಮ್ ಕೊಡಲಿಲ್ಲ ಇವರುಗಳು, ಒತ್ತಡ ಹಾಕಿದ್ರು. ಅವನು ಯಾವನೋ ಕ್ರಿಕೆಟ್ ಅಸೋಸಿಯೇಷನ್ ಅಂತೆ ತಲೆ ಮಾಸ್ದವನು, ಅವನಿಗೆ ಬೆಂಬಲ ಕೊಡೋದಕ್ಕೆ ಹೋಗಿ ನಮ್ಮ 10 ಜನರ ಪ್ರಾಣ ಕಳ್ಕೊಂಡ್ವಲ್ಲ. ವಿಧಾನಸೌಧದ ಬಾಗಿಲು ಮುಂದೆ ಬಾಯ್ ಬಾಯ್ ಬಡ್ಕೊಂಡ್ರು ಕಾನ್ಸ್ಟೇಬಲ್ಗಳು ಒದ್ದು ಹೊರಗಾಕ್ತಾರೆ ನಮ್ಮನ್ನು. ಯಾರ ಜೊತೆ ಹೇಳೋಣ? ಯಾರ ಜೊತೆ ಈ ಆಕ್ರಂದನವನ್ನು ತೋರಿಸೋಣ? ಈ ಆಕ್ರೋಶವನ್ನು ಯಾಕೆ ತೋರಿಸೋಣ? ಯಾರ ಮುಂದೆ ತೋರಿಸೋಣ? ಯಾರನ್ನ ಟೀಕೆ ಮಾಡೋದು, ಯಾರನ್ನ ವಿಮರ್ಶೆ ಮಾಡೋದು? ನಮ್ಮ ಜನ ಬ್ಲೈಂಡ್ ಆಗಿ RCB ಅಂತ ಕಿರ್ಚಿದ್ದೇನು, ಚೀರಾಡಿದ್ದೇನು, ಟ್ಯಾಟೋ ಬರ್ಸ್ಕೊಂಡಿದ್ದೇನು, ಗಾಡಿ ಮೇಲೆ ಬರ್ಸ್ಕೊಂಡಿದ್ದೇನು, ಉಟ್ಟು ಶರ್ಟನ್ನು ಹರ್ಕೊಂಡು ಆ ಟೀ ಶರ್ಟ್ ಹಾಕ್ಕೊಂಡಿದ್ದೇನು, ಝೇಂಕಾರ ಕೂಗಿದ್ದೇನು, ಘೋಷಣೆ ಕೂಗಿದ್ದೇನು, ಡ್ಯಾನ್ಸ್ ಮಾಡಿದ್ದೇನು, ಪಟಾಕಿ ಸಿಡಿಸಿದ್ದೇನು. 2 ದಿನದ ಹಿಂದೆ ಇದ್ದಂತಹ ಸಂಭ್ರಮ 2 ದಿನ ಮಾಸುವ ಮುನ್ನ ಇಡೀ ರಾಜ್ಯ ಶೋಕದಲ್ಲಿದೆ. ಶೋಕಾಚರಣೆ. ಮಗನನ್ನು ಕಳ್ಕೊಂಡ ತಾಯಿ ಬಾಯಿ ಬಡ್ಕತ್ತಿದ್ದಾರೆ. ಮಗಳನ್ನು ಕಳೆದುಕೊಂಡ ತಂದೆ ಪಾಪ ಮಂಗಳೂರು ಹುಡುಗರೆಲ್ಲ ಹೋಗಿದ್ರಂತೆ. ಆ ಹುಡುಗಿ ಅಕ್ಷತಾ ಮಂಗಳೂರು ಪ್ರಾಣ ಕಳ್ಕೊಂಡ್ಲು.
ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗಿದ್ದಂಥ ವಿದ್ಯಾರ್ಥಿಗಳು, ಬದುಕಿ ಬಾಳಬೇಕಾದಂತಹ ನೂರಾರು ಕನಸು ಕಂಡಿದ್ದಂತಹ ಮದುವೆಯಾಗದ ಕುಮಾರಿಯರು, ಬದುಕಿ ಬಾಳಬೇಕಾದಂತಹ ಏನು ತರುಣರು ಪ್ರಾಣ ಕಳ್ಕೊಳ್ಳುವಂತಹ ಕರ್ಮ ಏನ್ರಿ ಇದು? ಆ ಬಲಗೈಯಲ್ಲಿ ಫ್ಲಾಗ್ ಹಿಡ್ಕೊಂಡು ನಮ್ಮ ಉಪಮುಖ್ಯಮಂತ್ರಿ ಅವರು ಕಾರಲ್ಲಿ ಹೋದಂಥ ಒಂದು ಇದಿತ್ತು. ನೀವ್ಯಾರು ಕ್ರೌಡಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಉಸಿರುಗಟ್ಟಿ ಏನು ನಿಂತ್ಕೊಳ್ಳಿಲ್ವಲ್ಲ, ನೀವುಗಳೆಲ್ಲ ಸ್ಟೇಜಲ್ಲಿದ್ದರು, ವಿಧಾನಸೌಧದ ಮೇಲೆ ಸ್ಟೇಜಲ್ಲಿ ಕ್ಯೂ ಅಲ್ಲಿ ಉಸಿರುಗಟ್ಕೊಂಡು ನಿಂತ್ಕೊಂಡಿದ್ದು ನಮ್ಮ ಜನ, ನಮ್ಮ ಹುಡುಗರು, ಟಿ ಶರ್ಟ್ ಹಾಕ್ಕೊಂಡಿರೋ ಹುಡುಗರು. RCB ಹೆಣನ ಈಗ JCB ತೆಗಿತವ್ರೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನು? ಈಗಾಗಲೇ ತನಿಖೆಗೆ ಆದೇಶವನ್ನು ಹೊರಡಿಸಿದಾರಂತೆ, ಒಂದು ತಂಡವನ್ನು ನೇಮಕ ಮಾಡಿದಾರಂತೆ. ಯಾವ ಕಾರಣಕ್ಕೋಸ್ಕರ ಪ್ರಾಣ ಹೋಯಿತು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಮಣ್ಣಂಗಟ್ಟಿ ಎಲ್ಲ ಆದ ನಂತರ, ಅನಾಹುತ ಪ್ರಮಾದಗಳಾದ ನಂತರ, ಸಮಸ್ಯೆಗಳಾದ ನಂತರ ಎಚ್ಚೆತ್ತುಕೊಂಡು ಯಾರಿಗೆ ಏನು ಪರಿಹಾರ ಕೊಡ್ತೀರಿ? ಈಗ ಹೋದ ಪ್ರಾಣನ ಮರಳಿ ಕೊಡೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.